ಇನ್ನು ಹೊಸ ದಾಖಲೆಗೆ ಸಿದ್ಧವಾಗ್ತಾ ಇದೆ ಕೆಆರ್ಎಸ್ ಡ್ಯಾಮ್ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗೋದಕ್ಕೆ ಜಸ್ಟ್ 5 ಅಡಿ ಮಾತ್ರ ಬಾಕಿ ಇದೆಯಂತೆ. ಹೊಸ ದಾಖಲೆಗೆ ಸಿದ್ಧವಾಗ್ತಾ ಇದೆ ಕೆಆರ್ಎಸ್ ಡ್ಯಾಮ್. ಕೆಆರ್ಎಸ್ ಡ್ಯಾಮ್ನಲ್ಲಿ 119.40 ಅಡಿ ನೀರು. ಜೂನ್ ತಿಂಗಳಲ್ಲಿ ಅಣೆಕಟ್ಟು ಸಂಪೂರ್ಣವಾಗಿ ಭರ್ತಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲಿ ಇಷ್ಟು ಪ್ರಮಾಣದ ನೀರು ಕೆಆರ್ಎಸ್ ಡ್ಯಾಮ್ನಲ್ಲಿ ತುಂಬಿದೆ ಅನ್ನೋದು ಈಗ ಖುಷಿಯ ಸುದ್ದಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗಿರುವ ಹಿನ್ನೆಲೆ ಜೂನ್ ತಿಂಗಳಲ್ಲೇ ಈ ಪ್ರಮಾಣದ ನೀರು ಕೆಆರ್ಎಸ್ ಡ್ಯಾಮ್ಗೆ ಬಂದು ಸೇರಿಕೊಂಡಿದೆ. ಸದ್ಯಕ್ಕೆ ಇಷ್ಟೊಂದು ನೀರು ಸಂಗ್ರಹವಾಗುವ ಮೂಲಕ ಒಂದು ಹೊಸ ಇತಿಹಾಸ ಸೃಷ್ಟಿಗೆ ಕೆಆರ್ಎಸ್ ಡ್ಯಾಮ್ ಮುಂದಾಗ್ತಾ ಇದೆ. ಜುಲೈ ಅಂತ್ಯ ಅಥವಾ ಆಗಸ್ಟ್ನಲ್ಲಿ ಭರ್ತಿಯಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾವಾಗಲೂ ಆಗ್ತಿತ್ತು ಈ ಜುಲೈ ಅಥವಾ ಆಗಸ್ಟ್ನಲ್ಲಿ, ಬಟ್ ಈ ಬಾರಿ ಜೂನ್ನಲ್ಲೇ ಬಹುತೇಕ ಭರ್ತಿ ಆಗುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೂಡ ಭಾರಿ ಮಳೆಯಾಗಿರುವ ಹಿನ್ನೆಲೆ ಭಾರಿ ದೊಡ್ಡ ಮಟ್ಟದಲ್ಲಿ ಜಲಾಶಯಕ್ಕೆ ನೀರು ಬಂದು ಸೇರಿದೆ. ಕನ್ನಂಬಾಡಿಯ ಸಂಪೂರ್ಣ ಭರ್ತಿಗೆ ಕೇವಲ 5 ಅಡಿ ಮಾತ್ರ ಬಾಕಿ ಇದೆ. ಕೆಆರ್ಎಸ್ ಡ್ಯಾಮ್ನಲ್ಲಿ 13,359 ಕ್ಯೂಸೆಕ್ ನೀರು ಒಳಹರಿವಿದೆ. ಕೆಆರ್ಎಸ್ ಡ್ಯಾಮ್ ಭರ್ತಿಯಾದರೆ ಮಂಡ್ಯ, ಮೈಸೂರು ಭಾಗದ ಜನರಿಗೆ ಮತ್ತು ಬೆಂಗಳೂರಿಗೂ ಕುಡಿಯುವ ನೀರು ಅದೇ ಮೂಲ. ಹೀಗಾಗಿ ಕೆಆರ್ಎಸ್ ಡ್ಯಾಮ್ ಇನ್ನೇನು ಈ ತಿಂಗಳೇ ಬಹುತೇಕ ಭರ್ತಿಯಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತೀನಿ. ಬರೀ 5 ಅಡಿ ಮಾತ್ರ ತುಂಬೋಕ್ಕೆ ಬಾಕಿ ಇದೆಯಂತೆ. ಈಗಾಗಲೇ 119 ಅಡಿ ನೀರು ಸಂಗ್ರಹ ಆಗಿದೆಯಂತೆ. ಮೊದಲ ಬಾರಿಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಈ ಪ್ರಮಾಣದ ನೀರು ಸಂಗ್ರಹ ಆಗಿರೋದು. ಅಕಸ್ಮಾತ್ ಏನಾದರೂ ಭರ್ತಿ ಆದರೆ ಇದೊಂದು ಇತಿಹಾಸನೇ ಆಗುತ್ತೆ. ಯಾಕೆಂದರೆ ಜುಲೈ ಆಗಸ್ಟ್ ತಿಂಗಳಲ್ಲಿ ಸಹಜವಾಗಿ ಡ್ಯಾಮ್ ಭರ್ತಿ ಆಗ್ತಾ ಇತ್ತು ಮಳೆ ಬಂದಾಗ. ಬಟ್ ಈ ಬಾರಿ ಅವಧಿಗೂ ಮುನ್ನ ಡ್ಯಾಮ್ಗೆ ಹೆಚ್ಚು ನೀರು ಒಳಹರಿವು ಇದೆ. ಇನ್ನು ಈಗಾಗಲೇ ಸಂಗ್ರಹ ಆಗಿರುವಂಥ ನೀರಿನ ಪ್ರಮಾಣ ಕೂಡ ಹೆಚ್ಚಿದೆ.